ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿರುವಂಥದ್ದು ದಾವಣಗೆರೆಯ ರಿಸಲ್ಟ್. ಯಾಕಂದರೆ ದಾವಣಗೆರೆಯ ರಿಸಲ್ಟ್ನಿಂದಾಗಿ ಅದು ರಿಸಲ್ಟ್ ಬರುವಂಥದ್ದು ಮುಂದಿನ ತಿಂಗಳು. ಆದರೆ ರಿಸಲ್ಟ್ ತಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಕಾಂಗ್ರೆಸ್ನವರು ಈ ಕ್ಷಣದಲ್ಲೂ ಕೂಡ ಹೊಂದಿದ್ದಾರೆ. ಅವರಿಗೆ ಗೆಲುವಿನ ಬಗ್ಗೆ ಅನುಮಾನಗಳಿಲ್ಲ. ಆದರೆ ಗೆಲುವಿನ ಅಂತರದ ವಿಚಾರದಲ್ಲಿ ಪಕ್ಷದ ಒಳಗಡೆನೇ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ನಡೆದಿದೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಇದೇ ಕಾರಣಕ್ಕಾಗಿ ಕೆಲ ವ್ಯಕ್ತಿಗಳು ಯಾವ ಸ್ವರೂಪದಲ್ಲಿ ತಮ್ಮ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂಥವರ ವಿರುದ್ಧ ಈಗ ಕ್ರಮಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದು ದಾವಣಗೆರೆಯ ರಿಸಲ್ಟ್ಗೂ ಮುಂಚಿತವಾಗಿಯೇ ಹಲವರ ತಲೆದಂಡವೂ ಕೂಡ ಆಗ್ತಾ ಇದೆ. ಕೆಲವರಿಗೆ ಟೆನ್ಷನ್ ಶುರುವಾಗಿದೆ. ಫಲಿತಾಂಶ ಇನ್ನೂ ಬಂದಿಲ್ಲ. ಫಲಿತಾಂಶಕ್ಕೂ ಮೊದಲೇ ತಲೆದಂಡದ ವಿಶೇಷ ಪ್ರಕರಣ ಇದು. ಸಾಮಾನ್ಯವಾಗಿ ಫಲಿತಾಂಶ ನಂತರ ತಲೆದಂಡಗಳನ್ನು ನಾವು ನೋಡ್ತೀವಿ. ಆದರೆ ಇದೊಂದು ವಿಶೇಷ ಪ್ರಕರಣ. ನಜೀರ್ ಜಬ್ಬಾರ್ ಬಳಿಕ ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ಗೂ ಸಂಕಷ್ಟ ಎದುರಾಗಿದೆ. ಇದು ದಾವಣಗೆರೆಯ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂತಹ ಮತಕ್ಷೇತ್ರ. ಇದು ದಾವಣಗೆರೆ ದಕ್ಷಿಣ ಮತಕ್ಷೇತ್ರ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಫಲಿತಾಂಶ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಫಲಿತಾಂಶಕ್ಕೂ ಮುಂಚಿತವೇ ಕ್ರಮಗಳಂತೂ ಆಗ್ತಾ ಇದ್ದಾವೆ. ಅಬ್ದುಲ್ ಜಬ್ಬಾರ್ ಅವರನ್ನ ರಾಜೀನಾಮೆ ಪಡೆಯಲಾಯಿತು. ಆ ರಾಜೀನಾಮೆಗೆ ಸೀಮಿತ ಆಗಿಲ್ಲ ಇದು. ಇದರ ಮುಂದುವರೆದ ಭಾಗವಾಗಿ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದೆ. ಈಗ ಜಮೀರ್ ಅವ್ರನ್ನ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಜಬ್ಬಾರ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಕಾಂಗ್ರೆಸ್ MLC ಅಬ್ದುಲ್ ಜಬ್ಬಾರ್ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ. ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು, ರಾಜ್ಯಾಧ್ಯಕ್ಷರಾಗಿದ್ರು. ಆದರೆ ಈಗ ಅವರಿಗೆ ಅವರ ಪ್ರಾಥಮಿಕ ಸದಸ್ಯತ್ವವೇ ಅಮಾನತಿನಲ್ಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥದ್ದು ಇವರ ವಿರುದ್ಧ ಇರುವಂತಹ ಆರೋಪಗಳು. ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡದ ಆರೋಪ. ಯಾಕಂದರೆ ಅವರೇ ಕೂಡ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಅಭ್ಯರ್ಥಿ ಅಪ್ಪನೇ ನನ್ನನ್ನು ಕರೆದಿಲ್ಲ, ಮತ್ತೆ ನಾನು ಹ್ಯಾಂಗ್ ಹೋಗ್ಲಿ ಅಂತೇಳಿ. ಆದರೆ ಅಭ್ಯರ್ಥಿಯ ಅಪ್ಪ ಕರಿಬೇಕಾದ ಅವಶ್ಯಕತೆ ಇದೆಯಾ? ಕಾಂಗ್ರೆಸ್ ನಾಯಕ, ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ. ಹೀಗಿರುವಾಗ ಅಭ್ಯರ್ಥಿಯ ಅಪ್ಪ ಕರಿಬೇಕಾದ ಸಂಪ್ರದಾಯ ಯಾವಾಗದಿಂದ ಶುರುವಾಯಿತು ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದರೆ ರಾಜಕೀಯವಾಗಿ ಇಲ್ಲಿ ಸಮರ್ಥ ತಂದೆ ಮಲ್ಲಿಕಾರ್ಜುನ್ ಇವರು ಅಪ್ಪ ಮಗ ಇರ್ಬೋದು. ಆದರೆ ಪಕ್ಷದ ಜವಾಬ್ದಾರಿ ಏನು ಅಂತೇಳಿ ಅಬ್ದುಲ್ ಜಬ್ಬಾರ್ ವಿರುದ್ಧ ಪೂರಕ ದಾಖಲೆಗಳು ಲಭ್ಯವಾಗಿದ್ದಾವೆ. ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಿಸಿದ ಪೂರಕ ದಾಖಲೆಗಳು ಲಭಿಸಿದ್ದಾವೆ. ಪಕ್ಷದ ಆಂತರಿಕ ತನಿಖೆಯಲ್ಲೂ ಕೂಡ ಆರೋಪದ ಸುಳಿವು ಸಿಕ್ಕಿದೆ. ಯಾವ ಸ್ವರೂಪದಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸುಳಿವುಗಳು ಸಿಕ್ಕಿದ್ದಾವೆ ಪಕ್ಷದ ಆಂತರಿಕ ತನಿಖೆಯಲ್ಲೂ ಕೂಡ. ಅಷ್ಟೇ ಅಲ್ಲದೆ SDPI ಅಭ್ಯರ್ಥಿಗೆ ಹಣಕಾಸಿನ ನೆರವು ಒದಗಿಸಿರುವುದರ ಬಗ್ಗೆಯೂ ಕೂಡ ಮಾಹಿತಿ ಕಾಂಗ್ರೆಸ್ನವರಿಗೆ ಲಭಿಸಿದೆ ಅಂತ ಹೇಳಿ. ಕಣದಲ್ಲಿದ್ದಂತಹ SDPI ಅಭ್ಯರ್ಥಿಗೆ ಹಣಕಾಸಿನ ನೆರವನ್ನು ಒದಗಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರಾಗಿದ್ದುಕೊಂಡು SDPI ಅಭ್ಯರ್ಥಿಗೆ ಹಣಕಾಸಿನ ನೆರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರದಲ್ಲಿ. ಹಾಗಾದರೆ ಯಾವ ಕಾರಣಕ್ಕಾಗಿ ಅಮಾನತುಗೊಳಿಸಲಾಗಿದೆ, ಜಬ್ಬಾರ್ ಇದರ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ. ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ ಅದು ಆಗಿದೆ ಅಂತ ಏನು ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದು? ಹಾಗಾಗ್ತದೆ. ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ಅದು ತೊಂದರೆ ಇರ್ಬೋದು. ಅಲ್ಲ, ಏನಂದ್ರೆ ಈ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದಂತ ಅನಿಸ್ತೈತಿ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನ್ನಿಸ್ತಾ ಇಲ್ಲ. ನಾವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಒಂದು ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಧಾನ್ಯತೆ ಸಿಕ್ಕಿಲ್ಲ ಅಂತವ್ರಿಗೆ ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವ್ರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ. ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಅದು ಯಾರು ಹಿಡ್ಕೊಂಡೋಗಿ ಕೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರ್ಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರ ಒಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ, ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಅದು ಯಾಕೆ ರೀಸನು ಅಷ್ಟೇ. ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದೇನು?
ಅದು ಒಂದೇ ನಮ್ಮ ರೀಸನ್ ಅಲ್ಲ. ಈಗ ಮುಂದೆನೇ ಕಾಣ್ತಾ ಇದ್ದಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಹಗಲೆಲ್ಲ ನುಗ್ತೀರಿ, ಬೇರೆ ಮನೆಗಳದಾವೆ ಅಂತ ನಾವು ಹೇಳಿದ್ದೆ ಅಷ್ಟೇ. ಅದು ಏನೋ ಏನಾಗಿತ್ತು, ಯಾಕೆ ಮಾಡ್ತಿದಾರೋ ಅಂತ ಅರ್ಥ ಆಗ್ತಾ ಇಲ್ಲ ನಮಗೂ. ನಮಗೇನಪ್ಪ ಚಿಂತೆ ಅಂತ ಹೇಳಿದ್ರೆ ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಅಂತ ಕ್ವಶನ್ ಅಲ್ಲ. ಇಲ್ಲಿ ಒಂದು ಜಾತ್ಯತೀತ ಪಕ್ಷ ಆಗಿ, ಸೆಕ್ಯುಲರ್ ಪಾರ್ಟಿ ಆಗಿ ಯಾರು ಇವರಿಗೆ ಅಧಿಕಾರದಲ್ಲಿ ತಂದು ಕುಂದಿರಿಸಿದಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ಆಕ್ಷನ್ ತಗೊಳೋದು, ಯಾರು ಓಪನ್ ಆಗಿ ಡಯಾಸ್ನಾಗ ಕುತ್ಕೊಂಡು ಓಪನ್ ಆಗಿ ಪಕ್ಷದ ವಿರೋಧಿ ಮಾತಾಡಿದಾರೆ ಅವ್ರಿಗೆ ಬಿಟ್ಟುಬಿಡೋದು, ಇದೆಲ್ಲ ಯಾಕೋ ಸರಿ ಕಾಣ್ತಾ ಇಲ್ಲ. ಹೀಗೆ ತಮ್ಮ ವಿರುದ್ಧದ ಕ್ರಮದ ಬಗ್ಗೆ ಅಬ್ದುಲ್ ಜಬ್ಬಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮತ್ತು ಖಾರವಾಗಿಯೇ ಮಾತನಾಡಿದ್ದಾರೆ. ಪಕ್ಷದ ನಾಯಕತ್ವದ ವಿಷಯದಲ್ಲಿ ಖಾರವಾಗಿ ಮಾತನಾಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆಗಳ ಮೇಲೆ ಸಭೆಗಳು ನಡೀತಿದ್ದಾವೆ. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ನಿನ್ನೆ ಬೆಳಗ್ಗೆ ಜಮೀರ್ ಮತ್ತು ಸಿಎಂ ಅವರ ನಡುವೆ ಸಭೆ ನಡೆದಿದೆ. ಹಾಗೆಯೇ ನಿನ್ನೆ ಸಂಜೆ ಮತ್ತೆ ಜಮೀರ್ ಮತ್ತು ಸಿಎಂ ಅವರ ನಡುವಿನ ಸಭೆ ನಡೆದಿದೆ. ನಿನ್ನೆ ಬೆಳಗ್ಗೆಯೂ ನಡೆದಿದೆ, ನಿನ್ನೆ ಸಂಜೆಯೂ ನಡೆದಿದೆ. ಇವತ್ತು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಸಿಎಂ ಅವ್ರನ್ನ ಭೇಟಿಯಾಗಿದ್ದಾರೆ, ಸಿಎಂ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವ್ರ ನಂತರ ಹೋಗಿದ್ದಾರೆ, ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಸಿಎಂ ಜೊತೆಗೆ. ಹಾಗೆಯೇ ಸಾದಿಕ್ ಪೈಲ್ವಾನ್ ಅವರು ಹೋಗಿದ್ದಾರೆ, ಅವರು ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಹೀಗೆ ಸಾಲು ಸಾಲು ಸಭೆಗಳು ನಿನ್ನೆಯಿಂದ ಶುರುವಾಗಿ ಇವತ್ತಿನವರೆಗೂ ಕೂಡ ಸಾಲು ಸಾಲು ಸಭೆಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೀತಾ ಇದೆ. ಹಾಗಾದ್ರೆ ಈ ಸಭೆಗಳ ನಡುವೆನೇ ಮತ್ತೊಂದು ಅನುಮಾನವೂ ಕೂಡ ಇರುವಂಥದ್ದು. ನಜೀರ್ ಅಹಮದ್ಗೂ ಕೂಡ ಈಗ ಶಿಕ್ಷೆ ವಿಧಿಸ್ತಾರ? ಈಗಾಗಲೇ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ನಜೀರ್ ಅಹಮದ್ ಕಾಂಗ್ರೆಸ್ನ ಹಿರಿಯ ನಾಯಕ, ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ನಾಯಕರಲ್ಲಿ ನಜೀರ್ ಅಹಮದ್ ಕೂಡ ಒಬ್ರು. ಅದೀಗ ನಜೀರ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಮುಂದೇನು ಆಕ್ಷನ್? ಅಬ್ದುಲ್ ಜಬ್ಬಾರ್ಗೆ ಆದ ಅಮಾನತು ಶಿಕ್ಷೆ ನಜೀರ್ ಅಹಮದ್ಗೂ ಕೂಡ ಆಗುತ್ತಾ? ನಜೀರ್ ಅಹಮದ್ ಅವರನ್ನು ಕೂಡ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸ್ತಾರಾ? ಅಥವಾ ಜಬ್ಬಾರ್ಗೆ ಒಂದು ರೀತಿಯ ಶಿಕ್ಷೆ, ನಜೀರ್ಗೆ ಒಂದು ರೀತಿಯಂತಹ ಶಿಕ್ಷೆ, ಜಮೀರ್ಗೆ ಮತ್ತೊಂದು ರೀತಿಯ ರಕ್ಷೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಇದೆಯಾ? ನಜೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ವಿರೋಧಿ ಪಡೆ ಒತ್ತಾಯವನ್ನ ಮಾಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ವೆರಿ ಕ್ಲಿಯರ್ ಆಗಿ ಗೋಚರಿಸ್ತಾ ಇರುವಂಥದ್ದು ಮುಸ್ಲಿಂ ಲೀಡರ್ಸ್ಗಳ ನಡುವೆ ಎರಡು ಬಣಗಳು ಸೃಷ್ಟಿಯಾಗಿದ್ದಾವೆ ಅಂತ ಹೇಳಿ. ಅವರಲ್ಲಿ ಒಂದು ಬಣದವರು ನಜೀರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ನಜೀರ್ ವಿರುದ್ಧ ಕ್ರಮವನ್ನು ಹೇಗೆ ಕೈಗೊಳ್ತಾರೆ? ಒಂದು ವೇಳೆ ನಜೀರ್ ಅವರನ್ನು ಕೂಡ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಿದ್ರೆ ಮುಂದಿನ ಸರದಿ ಬರುವಂಥದ್ದು ಯಾರದ್ದು? ಅದು ನೇರವಾಗಿ ಜಮೀರ್ ಅವರಿಗೆ. ಆದರೆ ಜಮೀರ್ ಅವರು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವರು ತೆಗ್ದಿದ್ದಾರೆ, ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಅಹಮದ್ ಎಲ್ಲ ಒಂದು ಕಡೆ ಇದಾಗಿದ್ದು ನನಗೂ ನೋವಾಗಿದೆ. ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಮಾಡಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡಬೇಕು. ಸಣ್ಣವನಾಗ್ತೀನಿ ಕಾಂಗ್ರೆಸ್ನಲ್ಲಿ. ಕೇಳಿ ಸರ್, ನಾನು ಕಾಂಗ್ರೆಸ್ನಲ್ಲಿ ಬಹಳ ಸಣ್ಣವನಾಗಿದ್ದೀನಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರವರ್ಗ, ಯಾರ ಜಾತಿ ಎಲ್ಲರ ಪರ ನಾನು. ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್, ಯಾವ್ದಲ್ಲೂ ಗೊಂದಲ ಇಲ್ಲ ಸರ್. ಹೀಗೆ ಜಮೀರ್ ಅವರು ತಮ್ಮಲ್ಲಿ ಯಾವುದೇ ರೀತಿಯಂಥ ಗೊಂದಲಗಳಿಲ್ಲ, ಎಲ್ಲವೂ ಕೂಡ ಸಮರ್ಪಕವಾಗಿದೆ, ಸರಿಯಾಗಿದೆ ಅನ್ನುವಂತಹ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ದಾವಣಗೆರೆ ವಿಚಾರವಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರಾ ಜಮೀರ್ ಅವರು? ಯಾಕಂದರೆ ಜಮೀರ್ ಅವ್ರಿಗೆ ಕೇವಲ ಸಿದ್ದರಾಮಯ್ಯನವರ ಬಳಿ ಮಾತ್ರ ಹೋಗಿ ಅವರು ಮಾತನಾಡಬೇಕಾದಂಥದ್ದಲ್ಲ. ಸಿದ್ದರಾಮಯ್ಯನವ್ರನ್ನೂ ಮಾತನಾಡಿಸ್ತಾರೆ, ಶಿವಕುಮಾರ್ ಅವ್ರನ್ನೂ ಮಾತನಾಡಿಸ್ಬೋದು, ಹಾಗೆ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಭೇಟಿ ಆಗ್ಬೋದು.
ಸಿಎಂ ಜೊತೆಗೆ ಈಗಾಗಲೇ ಸಭೆ ನಡೆಸಿದ್ದಾರೆ. ನಾಳೆ ಡಿಸಿಎಂ ಜೊತೆಗೆ ಜಮೀರ್ ಅವರು ಮಾತನಾಡುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿಯವರನ್ನ ಪಿಸಿಸಿ ಅಧ್ಯಕ್ಷರನ್ನ ಹೋಗಿ ಭೇಟಿ ಆಗಬಹುದು. ಹಾಗೆಯೇ ಅಲ್ಪಸಂಖ್ಯಾತ ಸಮುದಾಯದ ವಿರೋಧ ಕಟ್ಟಿಕೊಳ್ಳುವ ದಾಳವನ್ನ ಉರುಳಿಸ್ತಾರ ಅವರು. ಯಾಕಂದ್ರೆ ತನ್ನ ವಿರುದ್ಧದ ಆಕ್ಷನ್ ಅನ್ನುವಂಥದ್ದು ಅಲ್ಪಸಂಖ್ಯಾತ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ನಿಮಗೂ ಸೃಷ್ಟಿಯಾಗಬಹುದು ಅನ್ನುವಂತಹ ದಾಳ ಉರುಳಿಸಬಹುದು. ನಜೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಆಯಿತು, ಈಗ ಜಮೀರ್ ಅವರ ಸರದಿ ಇದ್ದೇ ಇದೆ. ಜಮೀರ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ನಾನೇ ಟಾರ್ಗೆಟ್ ಅಂತ ಹೇಳಿದ್ದಾರೆ. ನಜೀರ್ ಅವರ ಮೇಲೆ ಕ್ರಮ ಕೈಗೊಂಡಿರೋದು ನನಗೆ ಬೇಸರ ಆಗಿದೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ನನಗೂ ನೋವಾಗಿದೆ, ಆದರೆ ನೆಕ್ಸ್ಟ್ ನಾನೇ ಟಾರ್ಗೆಟ್ ಅಂತ ಅವರು ಹೇಳ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಮೇಲೂ ಕೂಡ ಹಾಗಾದ್ರೆ ಶಿಸ್ತು ಕ್ರಮವನ್ನ ವರಿಷ್ಠರು ಕೈಗೊಳ್ತಾರಾ? ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಂತ ತೀರ್ಮಾನ ಇದು ಕೇವಲ ಸಿದ್ದರಾಮಯ್ಯನವರು ಅಥವಾ ಶಿವಕುಮಾರ್ ಅವರು ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅವರು ಒಬ್ಬ ಕ್ಯಾಬಿನೆಟ್ ಸಚಿವ. ಈಗ ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಒತ್ತಡ ಹೇರುತ್ತಿರುವ ಜಮೀರ್ ವಿರೋಧಿ ಪಡೆ ಆಕ್ಷನ್ ತಗೊಳ್ಬೇಕು ಅನ್ನುವಂತಹ ಒತ್ತಡ ಹೇರುವ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ನ ಒಳಗಡೆನೆ. ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವ ಆತಂಕದಿಂದ ವರಿಷ್ಠರು ಈ ವಿಚಾರದಲ್ಲಿ ಹಿಂದೇಟು ಹಾಕಬಹುದು. ಯಾಕಂದ್ರೆ ಜಮೀರ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ಲೀಡರ್ ಅಲ್ಲ. ಈಗ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ನಾಯಕತ್ವದ ಅವಶ್ಯಕತೆ ಇದ್ದೇ ಇದೆ. ಅದನ್ನ ಜಮೀರ್ ಅವರು ಪೂರೈಸ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ ನೀಡದೆ ನಜೀರ್ ಮತ್ತು ಜಬ್ಬಾರ್ಗೆ ಈಗಾಗಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ. ಸಚಿವ ಜಮೀರ್ಗೂ ಕೂಡ ಶೋಕಾಸ್ ನೋಟಿಸ್ ನೀಡದೆ ಕ್ರಮ ಆಗುತ್ತಾ? ವಿವರಣೆಯನ್ನ ಕೇಳದೇನೆ ಕ್ರಮ ಆಗುತ್ತಾ? ಈ ಅನುಮಾನ ಈಗ ಇದ್ದೇ ಇರುವಂತಹ ಶಿಸ್ತು ಸಮಿತಿಗೆ ನೋಟಿಸ್ ನೀಡುವುದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸೂಚಿಸ್ತಾರಾ? ಜಮೀರ್ ಅವ್ರಿಗೊಂದು ನೋಟಿಸ್ ಕೊಡುವಂಥದ್ದು. ಸಚಿವರಾಗಿ ಪಕ್ಷ ವಿರೋಧಿ ಚಟುವಟಿಕೆ ನೋಟಿಸ್ ಪಡೆದರೆ ಆಗ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಜಮೀರ್ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಅವರ ಪಾತ್ರದ ಬಗ್ಗೆ ಪಕ್ಷದಲ್ಲಿ ಸಾಕ್ಷ್ಯಗಳಿರಬಹುದು. ಪಕ್ಷದಲ್ಲಿ ಸಾಕ್ಷ್ಯಗಳನ್ನೇ ಇರುವ ಸಾಕ್ಷ್ಯಗಳನ್ನೇ ಮುಂದಿಟ್ಟು ಅವರಿಗೆ ನೋಟಿಸ್ ಕೊಡಲೇಬಾರದು ಅಂತೇನಿಲ್ಲ, ಕೊಡಬಹುದು. ಆದರೆ ಕೊಡ್ತಾರಾ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಕೊಟ್ಟರು ಅಂತ ಹೇಳಿ ಆದರೆ ಯಾವ ನೈತಿಕತೆಯಿಂದ ಅವರು ಪಕ್ಷದಲ್ಲಿ ಮುಂದುವರಿತಾರೆ? ಅದರಲ್ಲೂ ಸಚಿವರಾಗಿ ಮುಂದುವರಿತಾರೆ. ಶೋಕಾಸ್ ನೋಟಿಸ್ ಇಕ್ಕಳಕ್ಕೆ ಸಿಲುಕ್ತಾರಾ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಅನುಮಾನ ಮತ್ತು ಕುತೂಹಲ ಇದ್ದೇ ಇರುವಂಥದ್ದು. ಈ ವಿಚಾರದಲ್ಲಿ ತನ್ವೀರ್ ಸೇಠ್ ಅವರು ಮಾತನಾಡಿದರೆ ತೋರಿಸ್ತೀನಿ. ಒಂದು, ಪಕ್ಷದ ನಿರ್ದೇಶನವನ್ನು ಯಾರು ಧಿಕ್ಕರಿಸಿದ್ದಾರೆ ಅವರ ಮೇಲೆ ಕ್ರಮ ಆಗ್ತಾ ಇದೆ. ಎರಡನೇದು, ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಒಬ್ಬರು ಮತ್ತೊಬ್ಬರ ಮೇಲೆ ಹೇಳುವಂಥದ್ದು ಮತ್ತೆ ಅದಕ್ಕೆ ಚಾಡಿ ಹಾಕುವಂಥದ್ದು, ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಒಗ್ಗಟ್ಟನ್ನು ಒಡೆಯುವಂತಹ ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆಯಾ ಅನ್ನೋದು ಕೂಡ ಒಂದು ಸಂಶಯ ಇರುವಂಥದ್ದು. ಸಂವಿಧಾನವನ್ನು ಎತ್ತಿಡಿಯುವಂತಹ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಸಂವಿಧಾನದ ಆಶಯಗಳಂತೆ ನಮ್ಮ ರಕ್ಷಣೆ ಹೆಚ್ಚಾಗಿ ಕೊಡಬಹುದು ಅನ್ನೋ ನಂಬಿಕೆ ನಮಗೆ ಕಾಂಗ್ರೆಸ್ ಮೇಲೆ ಇರುವಂಥದ್ದು. ಸೊ ಈಗ ಈ ಪಕ್ಷದ ಜೊತೆ ನಿಂತಿದ್ದೀವಿ ನಾವು. ಹಾಗಾಗಿ ನಾವು ಈ ಪಕ್ಷದನ್ನ ಎಷ್ಟು ಪ್ರಮಾಣದಲ್ಲಿ ನಂಬಿದ್ದೀವಿ, ಪಕ್ಷವು ಕೂಡ ನಮಗೆ ಅಷ್ಟೇ ಪ್ರಮಾಣದಲ್ಲಿ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಸೊ ಇದನ್ನು ಕುಂತು ನಾವು ಮಾತಾಡಿ ಎಲ್ಲೋ ಒಂದು ಕಡೆಗೆ ಇತ್ಯರ್ಥ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಒಂದು ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 5 ಜನ ಸಚಿವರಿದ್ದರು, ಅರ್ಥ ಇಲ್ಲ. ಆ ಸಂದರ್ಭದಲ್ಲಿ 21 ಜನ ಶಾಸಕರು ಅಲ್ಪಸಂಖ್ಯಾತ ಸಮುದಾಯದಿಂದ ಗೆದ್ದು ಬಂದಿದ್ರು. ಈಗ ನಾವು 10 ಜನ ಗೆದ್ದಿದ್ದೀವಿ. ನಮಗೆ ಸಿಗಬೇಕಾಗಿರುವಂಥ ರಾಜಕೀಯವಾದಂಥ ಸ್ಥಾನಮಾನಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು. ಇದು ಚರ್ಚೆ ಮಾಡುವಂಥ ಅವಕಾಶ ಪಕ್ಷದಲ್ಲಿದೆ. ಪಕ್ಷದ ಆಂತರಿಕ ವಿಚಾರಗಳು ನಾವು ಚರ್ಚೆ ಮಾಡ್ತೀವಿ. ಆದರೆ ಎಲ್ಲವೂ ನಡೀತಾ ಇರುವಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದಕ್ಕೆ ಎಲ್ಲೋ ಒಂದು ಕಡೆಗೆ ಕಡಿವಾಣ ಹಾಕಬೇಕಾಗುತ್ತೆ. ನಾವು ಈ ರೀತಿಯ ಬೆಳವಣಿಗೆಗೆ ಹೆಚ್ಚಿನ ಪುಷ್ಟಿ ಕೊಡದೆ ಇತ್ಯರ್ಥ ಮಾಡಿಕೊಳ್ಳುವಂಥದ್ದಕ್ಕೆ ನಾವು ಕೂರಬೇಕಾಗುತ್ತೆ. ನಾನು ವರಿಷ್ಠರಲ್ಲಿ ಒಂದೇ ಮನವಿ ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಇರುವಂಥ ಮಾಹಿತಿ ಇರ್ಬೋದು ಅಥವಾ ಮಾಹಿತಿ ಕೊರತೆ ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ಸಮುದಾಯದ ಕೆಲವು ನಾಯಕರನ್ನ ಕರೆದು ಏನು ನಮ್ಮ ಮುಂದೆ ಇರುವಂಥ ವಿದ್ಯಮಾನಗಳಿದೆ ಅದಕ್ಕೆ ನಿರ್ದಿಷ್ಟವಾಗಿ ನಾವು ಅದನ್ನು ತಡೆ ಮಾಡುವಂಥದ್ದು ಅಥವಾ ಅಲ್ಲಿಗೆ ನಿಲ್ಲಿಸುವಂಥ ಕೆಲಸ ಮಾಡಿದ್ರೆ ಇದು 2028ಕ್ಕೆ ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ.
ಹೀಗೆ ಇಲ್ಲಿ ಚಿವುಟುವ ಮತ್ತು ತೂಗುವ ಎರಡೂ ಕೆಲಸಗಳು ಏಕಕಾಲದಲ್ಲಿ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆ. ಯಾರನ್ನ ಚಿವುಟ್ತಿದ್ದಾರೆ, ಯಾರನ್ನ ತೂಗ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಅಲ್ಪಸಂಖ್ಯಾತ ಸಮುದಾಯವೂ ಕೂಡ ಗಂಭೀರವಾಗಿ ಗಮನಿಸ್ತಾ ಇರುವಂಥ ವಿಚಾರವೇ. ಆದರೆ ಒಟ್ಟು ಈ ಇಡೀ ಪ್ರಕರಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರುವಂಥರ ಬಗ್ಗೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನವರ ಬಳಿಯಲ್ಲೂ ಕೂಡ ಸಾಕ್ಷ್ಯಗಳಿದ್ದಾವೆ. ಇದೇ ಕಾರಣಕ್ಕಾಗಿ ಈಗ ಆ್ಯಕ್ಷನ್ಗಳಾಗ್ತಾ ಇದ್ವಿ ಹೊರತು ಅದರ್ವೈಸ್ ಇಷ್ಟು ತ್ವರಿತಗತಿಯಲ್ಲಿ ಆ್ಯಕ್ಷನ್ಗಳಾಗುವಂಥ ಸಾಧ್ಯತೆ ಇರಲಿಲ್ಲ. ಹೀಗಾಗಿನೇ ಈಗ ಜಮೀರ್ ಅವರ ಮೇಲೂ ಕೂಡ ಏನಾದರೂ ಕ್ರಮ ಆಗುತ್ತಾ ಅನ್ನುವ ಅನುಮಾನ ಇದ್ದೇ ಇರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ.